ಇದು SB ಟೈಮ್ಸ್ ನ್ಯೂಸ್ ಚಾನೆಲ್ ವತಿಯಿಂದ ಬ್ರೇಕಿಂಗ್ ನ್ಯೂಸ್. ಮಹಿಳೆಯ ಕೊಲೆ ಮಾಡಿ ಶವ ಸುಟ್ಟ ಪ್ರಕರಣ, ಆರೋಪಿಯ ಬಂಧನ. ಏಪ್ರಿಲ್ 6ರಂದು ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕಿನ ಕಿನ್ನಿ ಸಡಕ್ ಬಳಿ ಅಪರಿಚಿತ ಮಹಿಳೆಯ ಕೊಲೆ ಮಾಡಿ ಶವ ಸುಟ್ಟ ಪ್ರಕರಣಕ್ಕೆ ಇದೀಗ ಪ್ರಕರಣವನ್ನು ಭೇದಿಸಿರುವ ಕಮಲಾಪುರ ಠಾಣೆಯ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆಂದು SP ಅಡ್ಡೀರು ಶ್ರೀನಿವಾಸಲು ಹೇಳಿದ್ದಾರೆ. ಕಲಬುರಗಿ ನಗರದಲ್ಲಿ ಮಾತನಾಡಿದ ಅವರು, ಕೊಲೆಯಾದ ಮಹಿಳೆಯನ್ನ ಆರತಿ ಎಂದು ಗುರುತಿಸಲಾಗಿದ್ದು, ಆರತಿಯನ್ನ ಕಿನ್ನಿ ಸಡಕ್ ಬಳಿ ಕತ್ತು ಹಿಸುಕಿ ಕೊಲೆ ಮಾಡಿ ಶವವನ್ನ ಸುಟ್ಟು ಹಾಕಿದ್ದನೆಂದು SP ಶ್ರೀನಿವಾಸಲು ಹೇಳಿದ್ದಾರೆ. ಶಿವಕುಮಾರ್ ಬಿ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ SB ಟೈಮ್ಸ್ ನ್ಯೂಸ್ ಚಾನೆಲ್. ನಮ್ಮ ಚಾನೆಲ್ ಅನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಕಲಬುರಗಿ ಜಿಲ್ಲೆಯ ಕಮಲಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಿನ್ನಿ ಸಡಕ್ ಗ್ರಾಮದಲ್ಲಿ ಸರ್ವೆ ನಂಬರ್ 99/2 ಈ ಹೊಲದಲ್ಲಿ ಒಂದು 6th ಏಪ್ರಿಲ್ 2025 ರಂದು ಬೆಳಿಗ್ಗೆ ಒಂದು ಫೀಮೇಲ್ ಅನ್ಐಡೆಂಟಿಫೈಡ್ ಡೆಡ್ ಬಾಡಿ ಇದ್ದಿದೆ ಅಂತ ಒಂದು ಮಾಹಿತಿ ಬಂದಿದ ಮೇಲೆ ನಮ್ಮ ಮೇಲಧಿಕಾರಿಗಳು ಮತ್ತೆಲ್ಲ ಸಿಬ್ಬಂದಿ ಬಂದು ಹೋಗಿ ನೋಡಲಾಗ ಸರ್ವೆ ನಂಬರ್ 99/2 ಅಲ್ಲಿ ಒಂದು ಆಲ್ಮೋಸ್ಟ್ ಬರ್ನ್ ಆಗಿರುವಂಥ ಒಂದು ಡೆಡ್ ಬಾಡಿ ಸಿಗುತ್ತೆ. ತದನಂತರ ನಮ್ಮ ಫಾರೆನ್ಸಿಕ್ಸ್ ಟೀಮು ಮತ್ತು ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಎಲ್ಲ ವಿಸಿಟ್ ಮಾಡಿ ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡಿ ನೋಡಲಾಗಿ ಅದು ಒಂದು ಅನ್ನೋನ್ ಫೀಮೇಲ್ ಡೆಡ್ ಬಾಡಿ ಇರುತ್ತದೆ. ಒಂದು ಅಂದಾಜು 35 to 40 years ಆಫ್ ಏಜ್ ಇರುತ್ತದೆ. ಬಟ್ ಯಾರು ಅಂತ ನಮಗೂ ಯಾವುದೂ ಮಾಹಿತಿ ಇರಲಿಲ್ಲ. ತದನಂತರ ನಾವು ಹೊಳಗೆ ನಿಯರ್ ಬೈ ಇದ್ದವರ ನೀಲಕಂಠ ತಂದೆ ಶರಣಪ್ಪ ಪಾಂಚಾಲ್ ಅಂತ ಕಿನ್ನಿ ಸಡಕ್ ಗ್ರಾಮ ಅವರು ಕಮಲಾಪುರ ಠಾಣೆಗೆ ಬಂದು ದೂರು ಕೊಟ್ಟಿರ್ತಾರೆ. ಈ ತರಹ ಸರ್ವೆ ನಂಬರ್ 99/2 ಅಲ್ಲಿ ತೊಗರಿಯ ಕೊಯ್ಲಿಗಳ ಮೇಲೆ ಯಾರೋ ದುಷ್ಕರ್ಮಿಗಳು 35 to 40 years ಆಫ್ ಏಜ್ ಇರುವಂತಹ ಹೆಣ್ಣು ಮಗಳಿಗೆ ಎಲ್ಲೋ ಕೊಲೆ ಮಾಡಿ ಸಾಕ್ಷ್ಯ ನಾಶ ಮಾಡುವ ಉದ್ದೇಶದಿಂದ ಈ ಕಿನ್ನಿ ಸಡಕ್ ಸೀಮಾಂತರದ ಹೊಲದಲ್ಲಿ ಸುಟ್ಟು ಹಾಕಿದ್ದಾರೆ ಅನ್ನೋದು ದೂರು ಆಧಾರದ ಮೇಲೆ ನಾವು ಒಂದು ಮರ್ಡರ್ ಕೇಸನ್ನು ಕಮಲಾಪುರ ಪೊಲೀಸ್ ಠಾಣೆಯಲ್ಲಿ 53/2025 ರಂದು ರಿಜಿಸ್ಟರ್ ಮಾಡಲಾಗಿದೆ. ಮೊದಲನೇದಾಗಿ ಈ ಕೇಸಲ್ಲಿ ಚಾಲೆಂಜ್ ಇರುತ್ತದೆ. ವಿಕ್ಟಿಮ್ ಯಾರು ಅನ್ನೋದು ನಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಿರೋದಿಲ್ಲ. ಬಟ್ ಅದೇ ಉದ್ದೇಶಕ್ಕಾಗಿ ನಾವು ಮೇಜರ್ ಅಡಿಷನಲ್ SP ಮತ್ತು DYSP ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಲಾಗಿದೆ. ಇದರಲ್ಲಿ 2 ಪೊಲೀಸ್ ಠಾಣೆಗಳ PSI, CPI ಕಮಲಾಪುರ್ ಶಿವಶಂಕರ್ ಸಾಹು ಮತ್ತು PSI ಕಮಲಾಪುರ್ ಮಂಜುನಾಥ್ ರೆಡ್ಡಿ ಮತ್ತು PSI ಮಹಗಾಂವ್ ಆಶಾ ಅವರ ನೇತೃತ್ವದಲ್ಲಿ ಮತ್ತು ಕುಪೇಂದ್ರ HC, ರಾಮಚಂದ್ರ, ಶರಣಬಸಪ್ಪ, ಬದ್ದು ರಾಥೋಡ್, ಸಿದ್ಲಿಂಗ್ ಮತ್ತು ಬಲರಾಮ್ ಇವರ ನೇತೃತ್ವದಲ್ಲಿ ಒಂದು ತಂಡ ರಚನೆ ಆಗಿರುತ್ತದೆ. ಆಮೇಲೆ ನಾವು ಮೊದಲನೇದಾಗಿ ಮಾಡಿರೋದು ಅಲ್ಲಿ ಏನೇನು ಎವಿಡೆನ್ಸ್ ಎಲ್ಲ ಸಿಕ್ಕಿದೆ. ಅಲ್ಲಿ ನಮಗೆ ಒಂದು ಕಾಲುಂಗರಗಳು ಮತ್ತು ಹೇರ್ ಪಿನ್ ಮತ್ತು ಬೇರೆ ಬೇರೆ ಎಲ್ಲ ನಮಗೆ ಏನಂತಾರದು ಬ್ಯಾಂಗಿಲ್ ಎಲ್ಲ ಸಿಕ್ಕಿರುತ್ತದೆ. ತದನಂತರ ನಮಗೆ ಒಂದು ಪ್ರಾಥಮಿಕ ಒಂದು ಇದು ಬರುತ್ತೆ, ಏನಂದರೆ ಇದೊಂದು ಮ್ಯಾರಿಡ್ ವುಮೆನ್ದು ಬಾಡಿ ಡೆಡ್ ಬಾಡಿ ಅನ್ನೋದು ನಮಗೆ ಮಾಹಿತಿ ಸಿಕ್ಕಿರುತ್ತದೆ. ತದನಂತರ ಅಲ್ಲಿ ಸಿಕ್ಕಿರುವುದು ಡೆಡ್ ಬಾಡಿ ಎಲ್ಲ ಭಾವಚಿತ್ರಗಳನ್ನು ಹಾಕಿ ನಮ್ಮ ಕಡೆ ಇರುವಂಥ ಎವಿಡೆನ್ಸಸ್ಸು ಮತ್ತು ಏನೇನು ಡೀಟೇಲ್ಸ್ ಎಲ್ಲ ಹಾಕಿ ಒಂದು ಪೊಲೀಸ್ ಪ್ರಕಟಣೆ ಒಂದು ಮಾಡಲಾಗಿದೆ. ಇದು ಕಂಪ್ಲೀಟ್ ಕಲಬುರಗಿ ಸಿಟಿ ಮತ್ತು ಕಲಬುರಗಿ ಜಿಲ್ಲೆ, ಯಾದಗಿರಿ, ಬೀದರು ಮತ್ತು ಸರೌಂಡಿಂಗ್ ಮಹಾರಾಷ್ಟ್ರ ಮತ್ತು ತೆಲಂಗಾಣ ಎಲ್ಲ ಪೊಲೀಸ್ ಠಾಣೆಗಳಿಗೂ ನಾವು ಒಂದು ಕಲರ್ ಪ್ರಿಂಟು ಕಳಿಸಿದ್ದೀವಿ. ಮತ್ತು ಎಲ್ಲ ಪೊಲೀಸ್ ಸ್ಟೇಷನ್ಗೂ ಸರ್ಕ್ಯುಲೇಟ್ ಮಾಡಿ ಅವ್ರವ್ರ ಬೀಟ್ ಗ್ರೂಪ್ಸ್ ಎಲ್ಲ ಸರ್ಕ್ಯುಲೇಟ್ ಮಾಡಿದ್ವಿ. ತದನಂತರ ನಮಗೆ ಇದು ಆಗಿರುವಂಥ ಕೆಲವು ದಿನಗಳಾದ ಮೇಲೆ ನಮಗೊಂದು ಒಬ್ಬ ಬಾತ್ಮೀದಾರರಿಂದ ಒಂದು ಮಾಹಿತಿ ಬರುತ್ತೆ. ಅವರು ಈ ಪೊಲೀಸ್ ಪ್ರಕಟಣೆ ನೋಡಿ ನಮಗೆ ಒಂದು ಮಾಹಿತಿ ತಿಳಿಸ್ತಾರೆ. ಇಲ್ಲಿ ಒಂದು ಹೆಬ್ಬಾಲಲ್ಲಿ ಒಬ್ಬ ಹೆಣ್ಣು ಮಗಳು ಆರತಿ ಅಲಿಯಾಸ್ ಗುಂಡಮ್ಮ ಅನ್ನೋರು ಕಾಣೆ ಆಗ್ತಾ ಇಲ್ಲ. ಬಟ್ ಅದ್ರ ಬಗ್ಗೆ ನಮಗೂ ಇದು ಇರಬಹುದನ್ನೋ ಸಂಶಯ ಇದೆ ಅನ್ನೋದು ನಮಗೆ ಮಾಹಿತಿ ನೀಡಿರ್ತಾರೆ. ತಕ್ಷಣ ನಾವು ಅವರು ಯಾರು ಅನ್ನೋದು ಮಾಹಿತಿ ತಿಳ್ಕೊಂಡಿದ ಮೇಲೆ ನಮಗೆ ಪ್ರಾಥಮಿಕ ಪ್ರೈಮಾ ಫೇಸಿ ನಮಗೆ ಒಂದು ಕನ್ಕ್ಲೂಷನ್ಗೆ ಬರುತ್ತೆ, ಇದು ಇವರೇ ಆಗಿರಬಹುದು ಅಂತ. ಮತ್ತು ಇವರೇ ಆಗಿರೋದ ಮೇಲೆ ಅದು ಯಾರು ಮಾಡಿರ್ತಾರೋ ಅಂತ ಅದೊಂದು ಸಂಶಯದ ಮೇಲೆ ಅವ್ರು ಯಾರ್ಯಾರ ಜೊತೆ ಚೆನ್ನಾಗಿದ್ರು, ಯಾರ್ಯಾರ ಜೊತೆ ಭೇಟಿ ಆಗ್ತಿದ್ರು, ಮೀಟ್ ಆಗ್ತಿದ್ರು ಅನ್ನೋದೆಲ್ಲ ತಂತ್ರಗಾಣ ಎಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ಫೈಂಡ್ ಔಟ್ ಮಾಡ್ತೀವಿ. ಒಬ್ಬರು ಶಿವ ಅಲಿಯಾ ಶಿವಾನಂದ್ ತಂದೆ ಬಸವರಾಜ್ ರಾಜಾಪುರ್ ಅಂತ 27 ವರ್ಷ, ಕಬಲಿಗ, ಚಾಲಕ ವೃತ್ತಿ ಮತ್ತು ಹೆಬ್ಬಾಲ್ ಅಲ್ಲಿ ವಾಸವಿರ್ತಾರೆ, ಕಾಲಗಿ ತಾಲೂಕು. ಇವರು
ಇವರ ಮೇಲೆ ನಮಗೆ ಸಂಶಯ ಹೆಚ್ಚಿಗೆ ಆಗುತ್ತೆ. ತದನಂತರ ಅವರನ್ನು ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಿದ ಮೇಲೆ ಅವರು ಈ ಏನು ಅಫೆನ್ಸ್ ಮಾಡಿರೋ ಬಗ್ಗೆ ಅವರು ಒಪ್ಕೊಂಡಿರ್ತಾರೆ. ಹೌದು ಇವರು ಆರತಿ ಗುಂಡಮ್ಮ 35 ವರ್ಷ, ಖಾಸಗಿ ಕೆಲಸ, ಇವರನ್ನು ನಾನು ಕೊಲೆ ಮಾಡಿದ್ದೇನೆ ಅಂತ ಒಪ್ಕೊಂಡಿದ ಮೇಲೆ ತದನಂತರ ನಾವು ಯಾಕೆ ಈ ಥರ ಮಾಡಿದರ ಏನು ಅನ್ನೋದು ನಾವು ಮುಂದಿನ ವಿಚಾರಣೆ ಮಾಡ್ತಿದ್ದಾಗ ಅವ್ರು ಏನು ಹೇಳ್ತಾರೆ ಅಂದರೆ, ಈ ಆರತಿ ಅಲಿಯಾಸ್ ಗುಂಡಮ್ಮ ಇವರು 35 ವರ್ಷ, ಈ ಹಿಂದೆ 13 ವರ್ಷ ಹಿಂದೆ ಅವ್ರಿಗೆ ಮದುವೆ ಆಗಿದೆ, ಮಕ್ಕಳಾಗಲಿಲ್ಲ. 3 ತಿಂಗಳ ಹಿಂದೆ ಇವರು ಜುನಾಗಢ್ ಅಂತ ಗುಜರಾತಲ್ಲಿ ಒಬ್ಬರ ಜೊತೆ ಮದುವೆ ಆಗಿ ಅಲ್ಲಿರ್ತಾರೆ. ಬಟ್ ಅವಾಗ ಕಲಬುರಗಿಗೆ ಬರ್ತಾ ಇರ್ತಾರೆ. ಈಗ 3 ತಿಂಗಳ ಹಿಂದೆ ಅವರು ಇಲ್ಲಿ ಪ್ಲಾಟ್ ಪರ್ಚೇಸ್ ಮಾಡಿ ಇಲ್ಲೇ ಮನೆ ಕಟ್ಟಿ ಎಲ್ಲ ಫ್ಯಾಮಿಲಿ ಎಲ್ಲ ಕಲಬುರಗಿ ಸಿಟಿಗೆ ಶಿಫ್ಟ್ ಆಗಬೇಕು ಅನ್ನೋ ಪ್ಲ್ಯಾನಿಂದ ಅವ್ರು ಬಂದು 3 ತಿಂಗಳಿಂದ ದೇವಿನಗರಲ್ಲಿ ರೆಂಟಿಗೆ ಇರ್ತಾರೆ. ರೆಂಟ್ ಇಲ್ಲಿದ್ದು ಆ ಪ್ಲಾಟ್ ಪರ್ಚೇಸು ಅಲ್ಲಿ ಮನೆ ಕಟ್ಟೋದೆಲ್ಲ ನೋಡ್ತಾ ಇರ್ತಾರೆ. ಬಟ್ ಅವರಿಗೆ ಯಾರು ವಿಕ್ಟಿಮ್ ಇದ್ದಾರೆ ಆರತಿ ಅನ್ನೋರಿಗೆ ಶಿವು ಅಲಿಯಾಸ್ ಶಿವಾನಂದ್ ಅನ್ನೋರ ಜೊತೆ ಪ್ರೀವಿಯಸ್ ಒಂದು ಹಿಂದಿನ ಆಲ್ಮೋಸ್ಟ್ ಸಮ್ ಇಯರ್ಸಿಂದ ಅವರಿಗೆ ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ. ಈಗ ಇವರು ಕಲಬುರಗಿ ಶಿಫ್ಟ್ ಆಗಿದ್ಮೇಲೆ ಅವರೆಲ್ಲ ಇವ್ರ ಜೊತೆ ಬಂದು ಹೋಗೋದೆಲ್ಲ ಮಾಡ್ತಿದ್ರು. ಈ ಆರತಿ ಅನ್ನೋರು ಅವ್ರಿಗೆ ನೀವು ನನ್ನ ಮದುವೆ ಮಾಡ್ಕೋಬೇಕು ಅಂತ ಬೇರೆ ಬೇರೆ ಡಿಮ್ಯಾಂಡ್ ಎಲ್ಲ ಇಟ್ಟಿರುವುದು ಹೇಳಿರ್ತಾರೆ. ಆ ಡಿಮ್ಯಾಂಡ್ ಎಲ್ಲ ಇವರು ಒಪ್ಪಲಾರದೆ ಅವ್ರದ್ದು ಸ್ವಲ್ಪ ಅವರು ಹರಾಸ್ಮೆಂಟ್ ಜಾಸ್ತಿ ಆಗಿದೆ, ಅವ್ರನ್ನ ನಾವು ಖಲಾಸ್ ಮಾಡಬೇಕು, ಕೊಲೆ ಮಾಡಿದ್ರೆ ನಮ್ಗೆ ಯಾವುದೇ ಥರ ಹರಾಸ್ಮೆಂಟ್ ಇರುವುದಿಲ್ಲ ಅಂತ ಅವರು ಡಿಸಿಷನ್ ತಗೊಂಡು ಆ ದಿನ 5th ಏಪ್ರಿಲ್ 2025 ಅಂತ ಅವರು ದೇವಿನಗರ ಮನೆಯಲ್ಲಿ ಅವ್ರನ್ನ ಪಿಕ್ ಮಾಡಿಕೊಂಡು ಅವರು ಮೊದಲನೇದಾಗಿ ದೇವಲ್ಗಾನ್ಗಾಪುರ ವಿಸಿಟ್ ಮಾಡ್ಕೊಂಡು ಟೆಂಪಲ್ ದರ್ಶನ ಮಾಡಿಕೊಂಡು ವಾಪಸ್ ಮತ್ತೆ ಕಲಬುರಗಿ ನಗರಕ್ಕೆ ಬಂದು ಅಲ್ಲಿಂದ ಕಮಲಾಪುರಕ್ಕೆ ಕಿನ್ನಿ ಸಡಕ್ವರೆಗೆ ಹೋಗ್ತಾರೆ. ಅವ್ರು ಹೋಗಬೇಕಾದ್ರೆ ಅವ್ರ ಮನಸ್ಸಲ್ಲಿ ಮೈಂಡಲ್ಲಿ ಯೋಚನೆ ಇರುತ್ತೆ, ಅವ್ರನ್ನ ಕೊಲೆ ಮಾಡಬೇಕು, ಇಲ್ಲೇ ಡೆಡ್ ಬಾಡಿ ಬಿಸಾಕಬೇಕು ಅನ್ನೋ ಮೈಂಡಲ್ಲಿ ಇರುತ್ತೆ. ಅವ್ರು ಹೋಗ್ತಾ ಇದ್ದಾಗ ಕಿನ್ನಿ ಸಡಕ್ ಹೋಗ್ತಾ ಇದ್ದಾಗ ಕೆಲವೊಂದು ಫೀಲ್ಡ್ಸ್ ಕಡೆ ಈ ತೊಗರಿ ಸ್ಟಿಕ್ಸ್ ಇರುತ್ತೆ, ಡ್ರೈ ಆಗಿದ ಮೇಲೆ ಅದೆಲ್ಲ ಕ್ಲಿಯರ್ ಮಾಡಿಸಿದ್ಮೇಲೆ ಆ ಸ್ಟಿಕ್ಸ್ ಇರುತ್ತೆ, ಅದೆಲ್ಲ ದೊಡ್ಡ ಹೀಪ್ ಮಾಡಿರೋದು ಅಂದರೆ ಏನಂತಾರೆ ಅದು ಬಣವಿ ಮಾಡಿರೋದು ಕಂಡು ಬರುತ್ತದೆ. ಅದು ಫಿಕ್ಸ್ ಮಾಡಿಕೊಂಡು ಅವರು ಇನ್ನೂ ಮುಂದಕ್ಕೆ ಹೋಗ್ಬಿಟ್ಟು ಮತ್ತೆ ವಾಪಸ್ ತಗೊಂಡು ಅಲ್ಲಿ ಗಾಡಿ ಪಾರ್ಕ್ ಮಾಡಿಕೊಂಡು ಆ ವಿಕ್ಟಿಮ್ಗೆ ಅವ್ರ ಕೈಯಿಂದ ಕುತ್ತಿಗೆ ಹಿಡಿದು ಅಲ್ಲಿ ಸ್ಟ್ರಾಂಗ್ಯುಲೇಷನ್ ಮಾಡಿಸಿ ಕೊಲೆ ಮಾಡಿರ್ತಾರೆ. ತದನಂತರ ಆ ಬಾಡಿಯನ್ನು ತಗೊಂಡು ಹೋಗ್ಬಿಟ್ಟು ಅದೇ ಹೈವೇ ಪಕ್ಕದಲ್ಲಿರುವಂಥ ಸರ್ವೆ ನಂಬರ್ 99/2 ಅಲ್ಲಿ ಆ ಏನು ತೊಗರಿ ಕೊಯ್ಲುಗಳು ಏನಿದೆ ಅದ ಮೇಲೆ ಹಾಕಿ ಸುಟ್ಟು ಹಾಕಿದ್ದಾರೆ. ಸುಟ್ಟು ಹಾಕಿದನು ಮಂಜುನಾಥ್ ರೆಡ್ಡಿ